ಮತ್ತು ಭಾರತದ ಕರೆನ್ಸಿಗಳ ಬಗ್ಗೆ ನಿಮ್ಮ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಹೌದು, ಒಂದು ಕಾಲದಲ್ಲಿ ಭಾರತದ ರೂಪಾಯಿ ಮೌಲ್ಯ ಚೀನಾದ ಯುವಾನ್ಗಿಂತ ಹೆಚ್ಚಿತ್ತು ಎಂಬುದು ನಿಜ. ಆದರೆ ಕಾಲಾನಂತರದಲ್ಲಿ ಚೀನಾದ ಆರ್ಥಿಕ ಬೆಳವಣಿಗೆಯಿಂದಾಗಿ ಅವರ ಕರೆನ್ಸಿ ಮೌಲ್ಯ ಈಗ ರೂಪಾಯಿಗಿಂತ ಹೆಚ್ಚಾಗಿದೆ. ಇದರ ನೀವು ಕೇಳಿದಂತೆ ಗ್ರಾಫ್ನ ಸರಳ ಚಿತ್ರಣ ಇಲ್ಲಿದೆ. 1950 ರಿಂದ 1990 ಈ ಅವಧಿಯಲ್ಲಿ ರೂಪಾಯಿ ಮೌಲ್ಯ ಯುವಾನ್ಗೆ ಹತ್ತಿರದಲ್ಲಿತ್ತು ಅಥವಾ ಕೆಲವು ವರ್ಷಗಳಲ್ಲಿ ರೂಪಾಯಿ ಬಲಿಷ್ಠವಾಗಿತ್ತು. 1994 ನಂತರ ಚೀನಾ ತನ್ನ ಕರೆನ್ಸಿಯನ್ನು ಡಾಲರ್ ಎದುರು ಸ್ಥಿರವಾಗಿಟ್ಟುಕೊಂಡಿತು, ಪೆಗ್ಡ್. ಆದರೆ ಭಾರತದ ರೂಪಾಯಿ ಮೌಲ್ಯ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ನಿಧಾನವಾಗಿ ಇಳಿಯುತ್ತಾ ಬಂತು. ಪ್ರಸ್ತುತ ಸ್ಥಿತಿ: ಇಂದು ಒಂದು ಚೀನಾ ಯುವಾನ್ ಪಡೆಯಲು ನಾವು ಸುಮಾರು 12 ರೂಪಾಯಿ ಮತ್ತು 41 ಪೈಸಾ ನೀಡಬೇಕಾಗಿದೆ. ಅಂದರೆ ಅವರ ಕರೆನ್ಸಿ ನಮಗಿಂತ ಸುಮಾರು 12 ಪಟ್ಟು ಬಲಿಷ್ಠವಾಗಿದೆ. ವೈಜ್ಞಾನಿಕವಾಗಿ ಇದಕ್ಕೆ ಕಾರಣಗಳೇನು? 1. ರಫ್ತು ವರ್ಸಸ್ ಆಮದು. ಚೀನಾ ಜಗತ್ತಿನ ಅತಿ ದೊಡ್ಡ ರಫ್ತುದಾರ ದೇಶ. ಯಾವ ದೇಶ ಹೆಚ್ಚು ವಸ್ತುಗಳನ್ನು ಹೊರದೇಶಕ್ಕೆ ಮಾರುತ್ತದೋ ಆ ದೇಶದ ಕರೆನ್ಸಿ ಮೌಲ್ಯ ಹೆಚ್ಚಾಗುತ್ತದೆ. 2. ವಿದೇಶಿ ವಿನಿಮಯ ಸಂಗ್ರಹ ಫಾರೆಕ್ಸ್ ರಿಸರ್ವ್ಸ್. ಚೀನಾ ಅತಿ ಹೆಚ್ಚು ಡಾಲರ್ ಸಂಗ್ರಹವನ್ನು ಹೊಂದಿದೆ, ಇದು ಅವರ ಕರೆನ್ಸಿಗೆ ಶಕ್ತಿ ನೀಡುತ್ತದೆ. 3. ಆರ್ಥಿಕ ಬೆಳವಣಿಗೆ ಜಿಡಿಪಿ. ಕಳೆದ 30 ವರ್ಷಗಳಲ್ಲಿ ಚೀನಾದ ಜಿಡಿಪಿ ಭಾರತಕ್ಕಿಂತ ವೇಗವಾಗಿ ಬೆಳೆದಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಚೀನಾ ತನ್ನ ಆರ್ಥಿಕ ನೀತಿಗಳ ಮೂಲಕ ತನ್ನ ಕರೆನ್ಸಿಯನ್ನು ಜಾಗತಿಕ ಮಟ್ಟದಲ್ಲಿ ಬಲಿಷ್ಠಗೊಳಿಸಿಕೊಂಡಿದೆ.